ಸಾಮುದ್ರಿಕ ಶಾಸ್ತ್ರ ಮೂಗಿನ ಆಕಾರದ ಆಧಾರದ ಮೇಲೆ ನಿಮ್ಮ ವ್ಯಕ್ತಿತ್ವ ತಿಳಿಯಿರಿ. ಪ್ರಾಚೀನ ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಮನುಷ್ಯನ ಮೂಗಿನ ಆಕಾರವು ಅವರ ಸ್ವಭಾವ, ಗುಣಗಳು ಮತ್ತು ಭವಿಷ್ಯದ ಬಗ್ಗೆ ಮಹತ್ವದ ಬಗ್ಗೆ ಮಾಹಿತಿ ನೀಡುತ್ತದೆ. ನೇರಬಾಗಿದ, ಅಗಲವಾದ ಅಥವಾ ಚಿಕ್ಕ ಮೂಗು ಹೊಂದಿರುವವರು ವಿಭಿನ್ನ ವ್ಯಕ್ತಿತ್ವ ಲಕ್ಷಣಗಳನ್ನು ಪ್ರದರ್ಶಿಸುತ್ತಾರೆ. ಈ ಅಂಗದ ವಿನ್ಯಾಸವು ಒಬ್ಬರ ಬದುಕು ಮತ್ತು ಅದೃಷ್ಟದ ಮೇಲೆ ಹೇಗೆ ಪ್ರಭಾವ ಬೀರುತ್ತದೆ ಎಂದು ಪ್ರಾಚೀನ ಶಾಸ್ತ್ರ ಮತ್ತು ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಒಬ್ಬ ವ್ಯಕ್ತಿಯ ಮೂಗಿನ ಆಕಾರವನ್ನು ಸೂಕ್ಷ್ಮವಾಗಿ ಗಮನಿಸುವುದರ ಮೂಲಕ ಅವರ ಗುಣಗಳು, ಸಾಮರ್ಥ್ಯಗಳು ಮತ್ತು ಭವಿಷ್ಯದ ಕುರಿತು ತಿಳಿದುಕೊಳ್ಳಬಹುದು. ಬುಧನು ಜ್ಯೋತಿ ಮೂಗಿನ ಆಕಾರದ ಮೂಲಕ ವ್ಯಕ್ತಿತ್ವ ವಿಶ್ಲೇಷಣೆಯು ಅದೆಷ್ಟೋ ಶತಮಾನಗಳಿಂದಲೂ ರೂಢಿಯಲ್ಲಿದೆ. ನಮ್ಮ ಹಸ್ತರೇಖೆಗಳು ಬದಲಾಗುವಂತೆ ಮೂಗಿನ ಆಕಾರವೂ ಬದಲಾಗುವುದಿಲ್ಲ. ಇದು ವ್ಯಕ್ತಿಯ ಮೂಲ ಸ್ವಭಾವವನ್ನು ಪ್ರತಿನಿಧಿಸುತ್ತದೆ. ಪ್ರಾಚೀನ ಸಾಮುದ್ರಿಕ ಶಾಸ್ತ್ರವು ಮೂಗಿನ ವಿನ್ಯಾಸವು ವ್ಯಕ್ತಿಯ ಅಸಲಿ ಸ್ವಭಾವ ಮತ್ತು ಭವಿಷ್ಯದ ರಹಸ್ಯಗಳನ್ನು ಹೇಳುತ್ತದೆ ಎಂದು ಪ್ರತಿಪಾದಿಸುತ್ತದೆ. ಪ್ರತಿಯೊಬ್ಬರ ಮೂಗು ಸಹ ಒಂದೊಂದು ವಿಶೇಷವಾದ ಆಕೃತಿಯನ್ನು ಹೊಂದಿರುತ್ತದೆ. ಹಾಗೆಯೇ ಪ್ರತಿಯೊಬ್ಬರು ವಿಶೇಷವಾದ ಶಕ್ತಿಗಳನ್ನು ಸಹ ಹೊಂದಿರುತ್ತಾರೆ. ಈ ಶಕ್ತಿಗಳು ಮತ್ತು ಮೂಗಿನ ಆಕಾರದ ನಡುವೆ ಒಂದು ಪೂರಕ ಸಂಬಂಧವಿದೆ. ಜ್ಯೋತಿಷ್ಯ ಶಾಸ್ತ್ರವು ವಿವರಿಸುತ್ತದೆ. ಮಹಾಪುರುಷರ ಉದಾಹರಣೆಗಳನ್ನು ಗಮನಿಸಿದರೆ ಈ ವಿಷಯ ಇನ್ನಷ್ಟು ಸ್ಪಷ್ಟವಾಗುತ್ತದೆ. ಸರ್ ಎಂ ವಿಶ್ವೇಶ್ವರಯ್ಯನವರ ನೀಳವಾದ ಉದ್ದನೆಯ ಮೂಗು, ಅಗಲವಾದ ಕಿವಿಗಳು ಮತ್ತು ಶಂಖಾಕೃತಿಯ ತಲೆ ಅವರು 110 ವರ್ಷಗಳ ಕಾಲ ಬದುಕಿ ಕೀರ್ತಿ ಪ್ರತಿಷ್ಠೆಗಳನ್ನು ಗಳಿಸಲು ಪೂರಕವಾಗಿತ್ತು. ಸ್ವಾಮಿ ವಿವೇಕಾನಂದರು, ರಾಮಕೃಷ್ಣ ಪರಮಹಂಸರು, ಅರವಿಂದರು, ರಮಣ ಮಹರ್ಷಿಗಳು ಹೀಗೆ ಹಲವು ಮಹನೀಯರ ಮೂಗಿನ ಆಕಾರವು ಅವರ ವ್ಯಕ್ತಿತ್ವಕ್ಕೆ ಪೂರಕವಾಗಿರುವುದನ್ನು ನಾವು ಗಮನಿಸಬಹುದು. ಜ್ಯೋತಿಷ್ಯ ಶಾಸ್ತ್ರವು 4 ಪ್ರಮುಖ ರೀತಿಯ ಮೂಗಿನ ಆಕಾರಗಳನ್ನು ಗುರುತಿಸುತ್ತದೆ ಮತ್ತು ಅವುಗಳ ಗುಣಲಕ್ಷಣಗಳನ್ನು ವಿವರಿಸುತ್ತದೆ. ನೇರ ಮತ್ತು ಚೂಪಾದ ಮೂಗು. ಈ ರೀತಿಯ ಮೂಗನ್ನು ಹೊಂದಿರುವವರು ತೀಕ್ಷ್ಣ ಬುದ್ಧಿವಂತರಾಗಿರುತ್ತಾರೆ. ವಿಷಯಗಳನ್ನು ಚೆನ್ನಾಗಿ ಬೇಗನೆ ಗ್ರಹಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. ಇವರು ಶಿಸ್ತುಬದ್ಧರು, ಕಠಿಣ ಪರಿಶ್ರಮಿಗಳು ಮತ್ತು ತಮ್ಮ ಕೆಲಸದಲ್ಲಿ ಬಹಳ ನಿಷ್ಠೆಯನ್ನು ಹೊಂದಿರುವವರು. ನೇರವಾಗಿ ಮಾತನಾಡುವ ಕಲೆಯನ್ನು ಹೊಂದಿರುವವರು ಮತ್ತು ಯಾವುದೇ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಪಡೆಯುವವರ ವಿಷಯದಲ್ಲಿ ಸ್ಪಷ್ಟ ನಿಲುವು ಹೊಂದಿರುತ್ತಾರೆ. ಗಿಳಿಯ ಮೂಗಿನಂತೆ ಬಾಗಿದ ಮೂಗು. ಇಂಗ್ಲಿಷ್ನಲ್ಲಿ ಇದನ್ನು ಪ್ಯಾರೆಟ್ ನೋಸ್ ಅಂತ ಕರೆಯಲಾಗುತ್ತದೆ. ಈ ಆಕಾರದ ಮೂಗನ್ನು ಹೊಂದಿರುವವರು ಏನು ಲಕ್ಷಣ ಹೊಂದಿರುತ್ತಾರೆ ಎಂದು ನೋಡೋಣ. ಪ್ರಾಮಾಣಿಕರು, ನಿಷ್ಠೆ ಮತ್ತು ಶ್ರದ್ಧೆ ಇರುವವರು. ಕೆಲಸ ಕಾರ್ಯಗಳಲ್ಲಿ ಕ್ರಮಬದ್ಧತೆ ಇರುತ್ತದೆ. ಇವರು ಸ್ವಪ್ರಯತ್ನದಿಂದ ಕೀರ್ತಿ ಪ್ರತಿಷ್ಠೆಗಳನ್ನು ಗಳಿಸುತ್ತಾರೆ ಮತ್ತು ಯಾರ ಮುಲಾಜಿಗೂ ಒಳಗಾಗಲು ಬಯಸುವುದಿಲ್ಲ. ಅಲ್ಪ ತಪ್ಪಾಗಿದ್ದರೂ ಅಲ್ಪ ತೃಪ್ತರಾಗಿದ್ದು ಇರುವಷ್ಟರಲ್ಲಿಯೇ ಸಂತೃಪ್ತರಾಗಿರುತ್ತಾರೆ. ಅಗಲವಾದ ಮೂಗು. ದಪ್ಪ ಮತ್ತು ಅಗಲವಾದ ಮೂಗನ್ನು ಹೊಂದಿರುವವರು ನಾಯಕತ್ವ ಗುಣಗಳನ್ನು ಹೊಂದಿರುತ್ತಾರೆ. ಇವರಿಗೆ ಸಾಮಾಜಿಕ ಕಳಕಳಿ ಇರುತ್ತದೆ ಮತ್ತು
ರಾಜಕೀಯದಲ್ಲಿ ಅಥವಾ ಸಾರ್ವಜನಿಕ ಜೀವನದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವ ಸಾಧ್ಯತೆ ಇರುತ್ತದೆ. ಜವಾಬ್ದಾರಿಗಳನ್ನು ತೆಗೆದುಕೊಳ್ಳುವ ಆಡಳಿತದ ಬಗ್ಗೆ ಗಮನವಿರುವ, ಯಾವಾಗಲೂ ಕಮಾಂಡಿಂಗ್ ಸ್ವಭಾವವನ್ನು ಹೊಂದಿರುತ್ತಾರೆ ಮತ್ತು ವಿದ್ಯಾವಂತರು, ಬುದ್ಧಿವಂತರು. ಚಿಕ್ಕ ಮತ್ತು ಚಪ್ಪಟೆಯಾದ ಮೂಗು. ಈ ರೀತಿಯ ಮೂಗನ್ನು ಹೊಂದಿರುವವರು ಸಾಮಾನ್ಯವಾಗಿ ಭಾವಜೀವಿಗಳಾಗಿರುತ್ತಾರೆ. ಬಾಂಧವ್ಯಗಳಿಗೆ ಹೆಚ್ಚು ಪ್ರಾಶಸ್ತ್ಯವನ್ನು ನೀಡುತ್ತಾರೆ. ಕುಟುಂಬ, ಸ್ನೇಹಿತರು ಮತ್ತು ಗ್ರಾಮದ ಬಗ್ಗೆ ಅತಿಯಾದ ಪ್ರೀತಿ, ಕಾಳಜಿಯನ್ನು ಹೊಂದಿರುತ್ತಾರೆ. ಅಮೆರಿಕದಂತಹ ದೂರದ ದೇಶಗಳಲ್ಲಿ ಅವಕಾಶ ಸಿಕ್ಕಿದರೂ ತಮ್ಮ ಕುಟುಂಬ ಮತ್ತು ಪ್ರೀತಿಪಾತ್ರರನ್ನು ಬಿಟ್ಟು ಹೋಗಲು ಹಿಂಜರಿಯುತ್ತಾರೆ. ಇವರು ಹೆಚ್ಚು ಕೌಶಲ್ಯವಂತರು ಮತ್ತು ಅಪಾರ ಜ್ಞಾನವನ್ನು ಹೊಂದಿರುತ್ತಾರೆ. ಜ್ಞಾನಜೀವಿಗಳು. ಮೂಗಿನ ಆಕಾರವು ಮಾನವನ ಜೀವನದ ಮೇಲೆ ಗಣನೀಯ ಪ್ರಭಾವವನ್ನು ಹೊಂದಿರುತ್ತದೆ. ಕರ್ಮದ ಫಲಗಳು ಒಂದು ಕಥೆಯಾದರೆ, ಈ ದೈಹಿಕ ಲಕ್ಷಣಗಳು ನಮ್ಮ ಅದೃಷ್ಟವನ್ನು ರೂಪಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತವೆ. ಈ ವಿಷಯಗಳನ್ನು ತಿಳಿದುಕೊಳ್ಳುವುದರಿಂದ ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಳಲು ಮತ್ತು ನಮ್ಮ ಸುತ್ತಮುತ್ತಲಿನವರನ್ನು ಗುರುತಿಸಲು ಸಹಕಾರಿಯಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.